ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನಲ್ಲಿ ಇವತ್ತಿನ RRB NTPC ಕಂಪ್ಲೀಟ್ ಮ್ಯಾಥ್ಸ್ ಅನಾಲಿಸಿಸ್ ಅನ್ನ ನಾವು ನೋಡೋಣ. ಓಕೆನಾ? ಸೊ ಟಫ್ ಬರ್ತಿದೆಯಾ ಕ್ವಶನ್ಸ್, ಈಸಿ ಬರ್ತಿದೆಯಾ, ಆರ್ ಸೊ ಮಾಡರೇಟ್ ಬರ್ತಿದೆಯಾ, ಯಾವ ಒಂದು ಟಾಪಿಕ್ಸ್ ಇಂದ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ, ಸೊ ಎಲ್ಲಾನು ಸಮೇತ ನಾವು ನೋಡೋಣ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಮಗೆ ಪಾಪ್ಯುಲೇಷನ್ ಅಂಡ್ ಎಲೆಕ್ಷನ್ ಇಂದ ತುಂಬಾ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಒಂದರಲ್ಲಿ ಎಲೆಕ್ಷನ್ ಕೇಳಿದ್ರೆ ಇನ್ನೊಂದರಲ್ಲಿ ಪಾಪ್ಯುಲೇಷನ್ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಅದನ್ನು ಸಮೇತ ನಾವು ನೋಡೋಣ. ಓಕೆನಾ? ದ ಪಾಪ್ಯುಲೇಷನ್ ಆಫ್ ಎ ಡಿಸ್ಟ್ರಿಕ್ಟ್ ಈಸ್ 3,51,000, ಔಟ್ ಆಫ್ ವಿಚ್ 1,64,000 ಆರ್ ಮೇಲ್ಸ್. ಓಕೆನಾ? ಸೊ 14% ಆಫ್ ದ ಪಾಪ್ಯುಲೇಷನ್ ಈಸ್ ಲಿಟ್ರೇಟ್. ಇಫ್ 14% ಮೇಲ್ಸ್ ಆರ್ ಲಿಟ್ರೇಟ್, ದೆನ್ ವಾಟ್ ಪರ್ಸೆಂಟೇಜ್ ಆಫ್ ಫೀಮೇಲ್ಸ್ ಆರ್ ಲಿಟ್ರೇಟ್ ಅಂತ ಕೇಳಿದರೆ, ಒಂದು ಜಿಲ್ಲೆ ಇದೆ, ಯಾವುದೋ ಒಂದು ಜಿಲ್ಲೆ ಇದೆ. ಓಕೆನಾ? ಆ ಜಿಲ್ಲೆಯಲ್ಲಿ ಟೋಟಲ್ ಎಷ್ಟು 3,51,000 ಜನಸಂಖ್ಯೆ ಇದೆ. ಅದರಲ್ಲಿ 1,64,000 ಜನ ಪುರುಷರು ಅಂದ್ರೆ ಮೆನ್ಸ್. ಹಾಗಾದ್ರೆ ಉಳಿದಿರೋದು ಎಷ್ಟು? 1,87,000. ಇವ್ರು ಯಾರು? ಫೀಮೇಲ್ಸ್. ಓಕೆ. ಸೊ ಇದರಲ್ಲಿ ಒಟ್ಟು ಜನಸಂಖ್ಯೆ 14% ಸಾಕ್ಷರರು. ಐ ಮೀನ್ ಟೋಟಲ್ 14% ಏನು ನಮಗೆ ಲಿಟ್ರೇಟ್. ಸೊ ಅದರಲ್ಲಿ 14% ಮೇಲ್ಸ್ ಆರ್ ಲಿಟ್ರೇಟ್. ಇದರಲ್ಲಿ ಸಮೇತ 14% ಮೇಲ್ಸು ಲಿಟ್ರೇಟ್. ಓಕೆನಾ? ಸೊ ಹಾಗಾದ್ರೆ ದೆನ್ ಪರ್ಸೆಂಟೇಜ್ ಆಫ್ ಫೀಮೇಲ್ಸ್ ಆರ್ ಲಿಟ್ರೇಟ್ ಅಂತ ಕೇಳಿದ್ರು. ಓಕೆನಾ? ಸೊ ನಮಗೇನು ಗೊತ್ತಿಲ್ಲ, ಇಲ್ಲಿ 0 ಹಾಕೊಂಡ್ರಿ, ಇಲ್ಲಿ 0 ಅಂಡ್ ಇದು 14%. ಸೊ ನಮಗೇನು 14 ಬರುತ್ತೆ. ಓಕೆನಾ? ಸೊ ಹಿಂಗೂ ಮಾಡ್ಬೋದು. ಆರ್ ಇಲ್ಲ ಸರ್, ನಾವು ಕಂಪ್ಲೀಟ್ ಆಗಿ ಮಾಡಬೇಕು ಅಂದ್ರೆ ಮಾಡೋಣ ಬನ್ನಿ. ಸೊ ನಮಗೆ ಫಿಮೇಲ್ಸ್ ಬೇಕಂದ್ರೆ ಟೋಟಲ್ ಇಂದ ಮೇಲ್ನ ಮೈನಸ್ ಮಾಡಿದ್ರೆ ಫಿಮೇಲ್ಸ್ ಸಿಗುತ್ತೆ ಅಲ್ವಾ? ಸೊ ಟೋಟಲ್ ಎಷ್ಟು? 3,51,000. ಇದಕ್ಕೆ ಟೋಟಲ್ 14% ಏನು ಲಿಟ್ರೇಟ್ ಅಂತೆ, ಮೈನಸ್ ಸೊ 1,64,000 ಇದಕ್ಕೂ 14% ಮೇಲ್ಸ್ ಇದು. ಓಕೆನಾ? ಸೊ ಈಸ್ ಈಕ್ವಲ್ ಟು 3,51,000ದಲ್ಲಿ 1,64,000 ಹೋದ್ರೆ ಉಳಿದಿರೋದೇನು? 1,87,000. ಇದನ್ನ ಹಂಗೆ ಬರ್ಕೊಳ್ಳಿ. ಸೊ ಇಲ್ಲಿ ನಮಗೆ 14% ಕಾಮನ್. ಸೊ 351 164 ಹೋದ್ರೆ ಎಗೇನ್ 187,100. ಓಕೆ, ಇಂಟು 14% is equal to 187,000 ಇಂಟು ಎಕ್ಸ್. ಓಕೆ, ಸೊ ಇದು ಕ್ಯಾನ್ಸಲ್. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂತು? 14 ಬರುತ್ತೆ. ಸೊ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂತು? 14 ಬರುತ್ತೆ. ಸೊ ಹಾಗಾದ್ರೆ ಟೋಟಲ್ ಪರ್ಸೆಂಟೇಜ್ ಆಫ್ ಫಿಮೇಲ್ಸ್ ಲಿಟ್ರೇಟ್ ಎಷ್ಟು? 14%. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಪಾಪ್ಯುಲೇಷನ್ ಮೇಲೆ. ದ ಕರೆಂಟ್ ಪಾಪ್ಯುಲೇಷನ್ ಆಫ್ ಎ ಟೌನ್ ಈಸ್ 12,014. ಇಟ್ ಇನ್ಕ್ರೀಸಸ್ ಬೈ 25% and 60% in 2 successive years, but decreases by 50% in the third year. What is the population at the end of the third year ಅಂತ ಕೇಳಿದ್ದಾರೆ. ಓಕೆನಾ? ಸೊ ಪ್ರಸ್ತುತ ಒಂದು ಟೌನ್ ಅಲ್ಲಿ 12,014 ಪಾಪ್ಯುಲೇಷನ್ ಇದೆ. ಓಕೆನಾ? ಸೊ ಮೊದಲನೇ ವರ್ಷ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಪರ್ಸೆಂಟ್? 25%. 25% ಅಂದ್ರೆ ಏನು? 1/4. ಸೊ ಹಾಗಾದ್ರೆ 4ಗೆ 1 ಇನ್ಕ್ರೀಸ್ ಆದ್ರೆ 5/4 ಇಂಟು ನೆಕ್ಸ್ಟ್ ಸೆಕೆಂಡ್ ಏನು 60% ಇನ್ಕ್ರೀಸ್. 60% ಅಂದ್ರೆ ಏನು? 3/5. ಸೊ 5ಗೆ 3 ಇನ್ಕ್ರೀಸ್ ಆದ್ರೆ ಆಯಿತು 8/5 ಇಂಟು ಅಗೇನ್ ಬಟ್ ಡಿಕ್ರೀಸಸ್ ಬೈ 50% ಇನ್ ದ ಥರ್ಡ್ ಇಯರ್. ಮೂರನೇ ವರ್ಷ 50% ಕಡಿಮೆ ಆಗುತ್ತೆ. 50% ಕಡಿಮೆ ಅಂದ್ರೆ ಎಷ್ಟು? 1/2. ಎಷ್ಟು? 1/2. ಓಕೆನಾ? ಸೊ 5 5 ಕ್ಯಾನ್ಸಲ್, 4 1 4 2 2 ಕ್ಯಾನ್ಸಲ್. ಹಾಗಾದ್ರೆ ಎಷ್ಟು ಉಳಿಯುತ್ತೆ? 12,014 ಉಳಿಯುತ್ತೆ. ಸೊ ಆನ್ಸರ್ ಎಷ್ಟು ನಮಗೆ? 12,014. ಓಕೆನಾ? ಸೊ ಎಲ್ಲಾನು ಕ್ಯಾನ್ಸಲ್ ಆಗಿ ಅಷ್ಟೇ ಉಳಿಯುತ್ತೆ. ಸೊ ಥರ್ಡ್ ಕ್ವಶನ್. I bought 2 dresses for rupees 1,200. I sold the first one at a loss of 9% and the second one at a gain of 18%. If overall there is no profit or loss, find the cost price of the first dress ಅಂತ ಕೇಳಿದ್ದಾರೆ. ನಾನು 1200ಕ್ಕೆ 2 ಉಡುಪುಗಳನ್ನು ಖರೀದಿಸಿದೆನು. ಮೊದಲನೇದು ಏನು ಮಾಡ್ತೀನಿ? ನಾನು 9% ನಷ್ಟಕ್ಕೆ ಮಾರಾಟ ಮಾಡ್ತೀನಿ. ಓಕೆನಾ? ಎರಡನೇದು ನಾನು ಏನು ಮಾಡ್ತೀನಿ? 18% ಲಾಭಕ್ಕೆ ಮಾರಾಟ ಮಾಡ್ತೀನಿ. ಆಗ ನನಗೆ ಒಟ್ಟಾರೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಲಾಭವೂ ಇಲ್ಲ, ನಷ್ಟವಿಲ್ಲ ಮೀನ್ಸ್ ಏನಿರೋದು ಅದೇ ಇರುತ್ತೆ. ಓಕೆನಾ? ಸೊ ಆಗ ನಾವು ಅಲಿಗೇಷನ್ ಮಾಡಿಬಿಟ್ರೆ ಇಲ್ಲಿಂದ ಎಷ್ಟು ಬರುತ್ತೆ? 18. ಇಲ್ಲಿಂದ ಎಷ್ಟು ಬರುತ್ತೆ? 9. ಇದೆಷ್ಟಾಯಿತು? 2:1. 2:1.
ಸೊ ಟೋಟಲ್ ಎಷ್ಟಾಯಿತು 3. ಸೊ 3ನ ವ್ಯಾಲ್ಯೂ ಎಷ್ಟಾಯಿತು ನಮಗೆ 1200 ಅವರೇ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನು ಬೇಕು ಫಸ್ಟ್ ಡ್ರೆಸ್ದು ಎಷ್ಟು ರೇಷಿಯೋ ಇದೆ 2. ಸೊ ಹಾಗಾದರೆ 3 1200 ಆದರೆ 2 ನಮ್ಗೆ ಎಷ್ಟಾಗುತ್ತೆ 800. 3 400 2 400 ಆದ್ರೆ ನಮ್ಗೆ ಆನ್ಸರ್ ಎಷ್ಟು 100 ರೂಪಾಯಿ. ಯಾವಾಗ ಕ್ವಶನಲ್ಲಿ ಓವರ್ ಆಲ್ ನೋ ಪ್ರಾಫಿಟ್ ನೋ ಲಾಸ್ ಅಂತ ಕೊಟ್ಟರು ನಾವು 0%ನ ಅಸ್ಯೂಮ್ ಮಾಡಿಕೊಂಡು ಅಲಿಗೇಷನ್ ಮೆಥಡಲ್ಲಿ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು. ಕ್ಲಿಯರ್? ಸೊ ನಾವು ಈ ಥರ ಮೆಥಡ್ಸನ್ನು ಯೂಸ್ ಮಾಡಿದ್ರೆ ನಮಗೆ ಸ್ಪೀಡಾಗಿ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ಯಾರೆಲ್ಲ NTPC ಚೆನ್ನಾಗಿ ಮಾಡಿದ್ರು ಅವ್ರು ದಯವಿಟ್ಟು ಮೈನ್ಸ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ಮೇಲೆ ಚೆಕ್ ಮಾಡ್ಕೊಳ್ಳಿ, ನಮ್ಗೆ ಕಾನ್ಫಿಡೆನ್ಸ್ ಇದ್ದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ನಾವು ಸಮೇತ ಕಂಪ್ಲೀಟ್ ಮೈನ್ಸ್ ಬ್ಯಾಚ್ ಫ್ರೀಯಾಗಿ ಮಾಡ್ಕೊಡ್ತೀನಿ ನಾನು ಸಮೇತ. ಓಕೆನಾ? ಸೊ ಯಾರೆಲ್ಲ ಚೆನ್ನಾಗಿ ಮಾಡಿಲ್ಲ ಅವ್ರು ದಯವಿಟ್ಟು ಆಗಸ್ಟ್ಗೆ NTPC ನೋಟಿಫಿಕೇಶನ್ ರಿಲೀಸ್ ಆಗುತ್ತಲ್ವಾ, ಅದಕ್ಕೆ ದಯವಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಇನ್ ಆನ್ ಎಲೆಕ್ಟ್ರಿಸಿಟಿ ಬಿಲ್ ಈಸ್ ಪೇಡ್ ಬಿಫೋರ್ ದ ಡ್ಯೂ ಡೇಟ್, one gets a reduction of 5%, a person got a reduction of 14. What was the bill amount? ವಿದ್ಯುತ್ ಬಿಲ್ ಅನ್ನು ನಿಗದಿತ ದಿನಾಂಕಕ್ಕಿಂತ ಮೊದಲು ಪಾವತಿಸಿದ್ರೆ 5% ರಿಯಾಯಿತಿ ಸಿಗುತ್ತದೆ. ಓಕೆನಾ? ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ನಂದು 20ನೇ ತಾರೀಕು ಇದೆ ಅಂದ್ಕೊಳ್ಳಿ, ನಾನು ಏನು ಮಾಡ್ತೀನಿ ಸ್ವಲ್ಪ ದಿನ ಮುಂಚೆನೇ ಪೇ ಮಾಡಿಬಿಡ್ತೀನಿ. ಓಕೆನಾ? ಸೊ ಒಬ್ಬ ವ್ಯಕ್ತಿಗೆ 14 ರಿಯಾಯಿತಿ ದೊರಕಿದೆ ಅಂದರೆ 5%ನ ವ್ಯಾಲ್ಯೂ ಸೊ ಎಷ್ಟಂತ ಕೊಟ್ಟಿದ್ದಾರೆ 14 ರೂಪಾಯಿ. ಹಾಗಾದರೆ ಟೋಟಲ್ ಬಿಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಬಿಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100%. ಓಕೆನಾ? ಇದು 5 × 20, ಇದು 14 × 20 ಮಾಡಿದ್ರೆ ಎಷ್ಟು 280 ರೂಪಾಯಿ. ಹಾಗಾದರೆ ಟೋಟಲ್ ಬಿಲ್ ಎಷ್ಟು ಪರ್ ಮಂತ್ಗೆ 280 ರೂಪಾಯಿ ಬಂದಿದೆ. ಓಕೆನಾ? ಸೊ ಅವ್ರು ಬೇಗ ಮಾಡಿದ್ದಾರೆ, ಹಾಗಾಗಿ 5%ನ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕ್ವಶನ್ ಅದು 5% ಅಲ್ಲ, ಅದೆಷ್ಟು 14 ರೂಪಾಯಿ. ಅದೇ ಥರ ನಮಗೆ 100% ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ 100 × 2.8 ಆರ್ 5 × 20 14 × 20 ಯಾವ ಥರ ಬೇಕಾದ್ರೂ ಮಾಡ್ಬೋದು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ಎ ಸಮ್ ಆಫ್ ₹625 ಈಸ್ ಇನ್ವೆಸ್ಟೆಡ್ ಅಟ್ 16% ಕಾಂಪೌಂಡ್ ಇಂಟ್ರೆಸ್ಟ್ ಆನ್ಯುಯಲಿ, ಇಟ್ ಬಿಕಮ್ಸ್ ₹841, ಫೈನ್ ಟೈಮ್ ಅಂತ ಕೇಳಿದ್ದಾರೆ. ಸೊ 625 ಮೊತ್ತವನ್ನು ವರ್ಷಕ್ಕೆ 16% ಸಂಯುಕ್ತ ಬಡ್ಡಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಹೂಡಿಕೆ ಮಾಡಲಾಗಿದೆ, ಅದು 841 ಆಗುತ್ತದೆ, ಸಮಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನನ್ನ ಹತ್ರ ಈಗ 625 ರೂಪಾಯಿ ಇದೆ. ನಾನು 16%ಅಲ್ಲಿ ಓಕೆನಾ, ಸೊ ಅದೆಷ್ಟಾಗುತ್ತೆ 841 ರೂಪಾಯಿ ಆಗುತ್ತೆ 16%. ಸೊ 16% ಅಂದರೆ ಎಷ್ಟು, ನಮಗೆ ರೇಷಿಯೋಸ್ ವೆರಿ ವೆರಿ ಇಂಪಾರ್ಟೆಂಟ್. 14% ಅಂದರೆ ಎಷ್ಟು 4/25 ಅಂದರೆ 25 ರೂಪಾಯಿಗೆ 4 ರೂಪಾಯಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಏನಾಯಿತು, ಸಿಂಪಲ್ ಇಂಟ್ರೆಸ್ಟ್ 25 ಅಂದರೆ ಪ್ರಿನ್ಸಿಪಲ್ 25. ಸೊ ಟೋಟಲ್ ಎಷ್ಟಾಯಿತು 25 + 4 29. ಸೊ ಈ ರೇಷಿಯೋಗೆ ನಾವು ತಗೊಂಡು ಹೋಗಬೇಕು. ಅದು ಎಷ್ಟು ವರ್ಷಕ್ಕೆ ತಗೊಂಡು ಹೋಗಬೇಕು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ನೋಡಿದ್ರೆ ಇದು ಯಾವ ಸ್ಕ್ವೇರು, ಇದು ಯಾವ ಸ್ಕ್ವೇರ್ ರೀ, ಇದು 25 ಸ್ಕ್ವೇರು, ಇದು 29 ಸ್ಕ್ವೇರ್ ಅಲ್ವಾ, 29 ಸ್ಕ್ವೇರ್. ಕ್ಲಿಯರ್? ಸೊ ಹಾಗಾದ್ರೆ ಇದು ನಮ್ಗೆ ಸಿಕ್ತು ಎಷ್ಟು, ಇದು 25 ಸ್ಕ್ವೇರ್ ಆ್ಯಂಡ್ ದಿಸ್ ಇಸ್ 29 ಸ್ಕ್ವೇರ್. ಹಾಗಾದರೆ ಇಯರ್ಸ್ ಎಷ್ಟು 2 ಇಯರ್ಸ್. ಹಾಗಾದರೆ ಇಯರ್ಸ್ ಎಷ್ಟು 2 ಇಯರ್ಸ್. ಓಕೆನಾ? ಸೊ 29 ಸ್ಕ್ವೇರ್ ಇದಲ್ವಾ, ಇದನ್ನು ನಾವು ಸಿಂಪಲ್ ಆಗಿ ಮಾಡಬೇಕಂದ್ರೆ 9 ಸ್ಕ್ವೇರ್ ಎಷ್ಟು 81, 80, 2 9 18 + 2 18 × 2 36, 36 + 8 44, 4 ಕ್ಯಾರಿ, 2 ಸ್ಕ್ವೇರ್ 4, 4 + 4 8, 841 ಈ ಥರ. ಸೊ ಸಿಂಗಲ್ ಲೈನಲ್ಲಿ ಸಮೇತ ನಾವು ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ರೇಷಿಯೋ ಪ್ರಪೋರ್ಷನ್ದು ಅದು ಸಮೇತ ತುಂಬ ಕ್ವಶನ್ಸ್ ಕೇಳ್ತಿದ್ದಾರೆ. ನಾನು ನಿನ್ನೆ ಒಂದು ಕ್ವಶನ್ ಮಾಡಿಸಿದ್ದೆ, ದಯವಿಟ್ಟು ಅದನ್ನು ಪ್ಲಸ್ ಇದನ್ನು ನೋಡ್ಕೊಂಡು ಹೋಗಿ, ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ಸೊ ₹5,400 were divided among P, Q, R such that times of P is equal to 3 times of Q is equal to 8 times of R. Find the share of R ಅಂತ ಕೇಳಿದರೆ. ಸೊ 5,400 ರೂಪಾಯಿ ನನ್ನ ಹತ್ರ ಇದೆ, ನಾನು ಪಿ ಕ್ಯೂ ಮತ್ತು ಆರ್ ನಡುವೆ ಹಂಚ್ತೀನಿ. ಅದು ಹೇಗೆ ಹಂಚ್ತೀನಿ ಅಂದರೆ 6 times of P ಈಕ್ವಲ್ ಟು 3 times of Q ಆ್ಯಂಡ್ 8 times of R ಅಂತ ಹಂಚಿಬಿಡ್ತೀನಿ. ಆಗ ಆರ್ಗೆ ನಾನು ಎಷ್ಟು ಹಂಚಿದ್ದೀನಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮಾಡೋಣ ಬನ್ನಿ. 6P is equal to 3Q is equal to 8R. ಸೊ ನಾವು ಪಿದು ಬೇಕಂದರೆ ಪಿದು ಮುಚ್ಚಿಬಿಡೋಣ.
ಇನ್ನೇನು ಉಳಿದಿದೆ 3 ಇಂಟು 8 ಅದನ್ನು ಬರ್ಕೊಳ್ಳೋಣ. ಇದು ನಮಗೇನು ಸಿಕ್ತು ಇಲ್ಲಿಂದ ಪಿದು ಸಿಕ್ತು. ಅದೇ ಥರ ಕ್ಯೂದು ಬೇಕಂದರೆ ಕ್ಯೂದು ಮುಚ್ಚಿಬಿಡೋಣ. ಎಷ್ಟು 3. ಆಗ ನಮ್ಗೆ ಇನ್ನೇನು ಉಳಿದಿದೆ 8 ಇಂಟು 6. ಅದೇ ಥರ 6ದು ಬೇಕಂದರೆ 6ದು ಮುಚ್ಚಿಬಿಡೋಣ. ಇನ್ನೇನು ಉಳಿತು 6 ಇಂಟು. ಓಕೆನಾ. ಸೊ ಈಗ 3 1 3 2 1 ಇದು ನಮಗೆ ಇಲ್ಲಿಂದ ಬಂತು. ನೆಕ್ಸ್ಟು 2 4 2 1 2 3 ಅಲ್ವಾ. ಇಲ್ಲಿ 8 ಇಲ್ಲಿ 8 ಬರ್ಕೊಳ್ಳಿ. ಸೊ ಇಲ್ಲಿಂದ ನಮಗೆ ಸಿಕ್ತು 4, ಇಲ್ಲಿಂದ ನಮಗೆ ಸಿಕ್ತು 8 ಆ್ಯಂಡ್ ಇಲ್ಲಿಂದ ಸಿಕ್ತು ನಮಗೆ 3. ಟೋಟಲ್ ಎಷ್ಟಾಯಿತು 15 ಅಲ್ವಾ. ಸೊ ಅವರು ಸಮೇತ 15ನ ವ್ಯಾಲ್ಯೂ ಕೊಟ್ಟಿದ್ದಾರೆ. 15ನ ವ್ಯಾಲ್ಯೂ ಎಷ್ಟು 5400 ರೂಪಾಯಿ ಅಂತೆ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು ಆರ್ ನಮ್ಗೆ ಎಷ್ಟು ಸಿಕ್ಕಿದೆ 3. ಸೊ 3ನ ಫೈಂಡ್ ಔಟ್ ಮಾಡೋಣ. 3 1 3 5 5ನ ಟೇಬಲ್ 5ನ ಡಿವಿಸಿಬಲ್ ಹೆಂಗೆ ಇದ್ರ ಡಬಲ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ತು. ಸೊ 54ನ ಡಬಲ್ ಎಷ್ಟು 108. ಸೊ ಸ್ಟಾರ್ಟಿಂಗ್ ನಮ್ಗೆ 108 ಬರಬೇಕಲ್ವಾ. ಸೊ ಇರೋದು ಒಂದೇ ಆಪ್ಷನ್ ಸ್ಟಾರ್ಟಿಂಗ್ 108. ಸೊ ಆನ್ಸರ್ ನಮ್ಗೆ ಏನಾಯಿತು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. So if the interest earned during the second year is 9,828 at 12% compound interest, find the principal ಅಂತ ಕೇಳಿದ್ದಾರೆ. ಓಕೆ. 12% ಚಕ್ರ ಬಡ್ಡಿಯಲ್ಲಿ 2ನೇ ವರ್ಷದಲ್ಲಿ ಗಳಿಸಿದ ಬಡ್ಡಿ 9,828 ಆಗಿದ್ರೆ ಮೂಲ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಕಂಡುಹಿಡಿಯೋಣ ಬನ್ನಿ. ಸೊ ನಾನು ನಿಮಗೆ 2 ಇಯರ್ಸ್ದು ಹೇಳಿದ್ದೆ. 2 ಇಯರ್ಸ್ದು ಏನಂತ ಹೇಳಿದ್ದೆ 2a ಪ್ಲಸ್ a ಸ್ಕ್ವೇರ್ ಬೈ 100. ಓಕೆನಾ. ಇದೇನಿದು ಸಿಂಪಲ್ ಇಂಟ್ರೆಸ್ಟ್. ಓಕೆ, ಸಿಂಪಲ್ ಇಂಟ್ರೆಸ್ಟ್. ಸೊ 2 ಇಯರ್ಸ್ಗೆ ಸೇಮ್ ಇರುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಏನು ಆ್ಯಡ್ ಆಗುತ್ತೆ ಇದು ಆ್ಯಡ್ ಆಗುತ್ತೆ. ಏನು ಆ್ಯಡ್ ಆಗುತ್ತೆ ಇದು ಆ್ಯಡ್ ಆಗುತ್ತೆ. ಹಾಗಾದ್ರೆ ಇದು ಸೆಕೆಂಡ್ ಇಯರ್ಗೆ ಇದು ಆ್ಯಡ್ ಆಗುತ್ತೆ. ಸೊ ಅಲ್ವಾ. ಸೊ 12 ಪ್ಲಸ್ ಎ ಸ್ಕ್ವೇರ್ ಅಂದರೆ ಎಷ್ಟು 14 ಸ್ಕ್ವೇರ್ ಅಂದರೆ 1.12 ಸ್ಕ್ವೇರಾ 1.44. ಸೊ ಇದು ಮೊದಲನೇ ವರ್ಷ ಸಿಕ್ತು. ನಮ್ಗೆ 2ನೇ ವರ್ಷ ಏನು ಸಿಗುತ್ತೆ ಇಷ್ಟು ಸಿಗುತ್ತೆ. ಹಾಗಾದ್ರೆ ನಮ್ಗೆ ಎಷ್ಟು 13.44 13.44. ಸೊ 13.44ನ ವ್ಯಾಲ್ಯೂ ಎಷ್ಟು 9828. ಸೊ ನಮಗೆ ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100ರಲ್ಲಿ ಇರುತ್ತೆ. ಅರ್ಥ ಆಯ್ತಾ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಬೇಕಿದ್ರೆ ನೋಡಿ. 6% ಇದೆ ಅನ್ಕೊಳ್ಳಿ. ಆಗ ಏನಾಗುತ್ತೆ ಇದೇನಾಯಿತು 12.36 ಆಯಿತು. ಓಕೆನಾ. ಡಿವೈಡ್ ಆಯಿತು ಎಷ್ಟು 6 ಆ್ಯಂಡ್ 0.36 ಎಷ್ಟು 6.36. ಇದು ಸೆಕೆಂಡ್ ಇಯರ್ ಸಿಗುತ್ತೆ. ಫಸ್ಟ್ ಇಯರ್ ನಮ್ಗೆ ಎಷ್ಟು ಸಿಗುತ್ತೆ 6% ಮಾತ್ರ. ಸೊ ಅದೇ ಥರ ನಾವು ಮಾಡಿದ್ವಿ. ಓಕೆನಾ. ಸೊ ಪಾಯಿಂಟ್ ತೆಗೆದ್ರೆ 00 ಹಾಕ್ಕೊಂಡ್ರೆ ನಮಗೆ ಡಿವಿಸಿಬಿಲಿಟಿ ಕಷ್ಟ ಆಗುತ್ತೆ. ಒಂದು ಚೆಕ್ ಮಾಡೋಣ. 3 ಆ್ಯಂಡ್ 9 ಇದು 3ಇಂದ ಡಿವಿಸಿಬಲ್ ಆಗುತ್ತೆ. ಇದು 3ಇಂದ ಡಿವಿಸಿಬಲ್ ಆಗುತ್ತೆ. ಅಂದರೆ ಮೇಲ್ಗಡೆ ಏನೇ ಹೋದ್ರೂ ಸಮೇತ ನಮಗೇನು 3ಇಂದ ಡಿವಿಸಿಬಲ್ ಆಗುತ್ತೆ. ಸೊ 3ಇಂದ ಡಿವಿಸಿಬಲ್ ಆಗಿರುವಂತಹ ಸಂಖ್ಯೆ ಯಾವುದೇ ಒಂದು ನಂಬರ್ಗೆ ಮಲ್ಟಿಪಲ್ ಮಾಡಿದ್ರೆ ನಮಗೆ 3ಇಂದನೇ ಆನ್ಸರ್ ಬರುತ್ತೆ. ಸೊ 3ದು ಚೆಕ್ ಮಾಡೋಣ. ಒಂದು ವೇಳೆ 2 3 ಇದ್ದರೆ ಸೊ ಉಳಿದಿದ್ದನ್ನು ಸಮೇತ ನಾವು ಚೆಕ್ ಮಾಡೋಣ. ಓಕೆ. ಸೊ ಉಳಿದಿದ್ದು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 98 ಇದೆ, ಇಲ್ಲಿ 28 ಇದೆ. ಸೊ 98 ಎಷ್ಟು ಯಾವುದ್ರಲ್ಲಿ ಹೋಗುತ್ತೆ 7ಇಂದ, 28 7ಇಂದ. ಒಂದು ವೇಳೆ 3ದು 2 3 ಆಪ್ಷನ್ ಇದ್ರೆ ನಾವು 7 ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ಓಕೆನಾ. ಸೊ ಫಸ್ಟ್ ಮೊದಲು ನಾವೇನು ಮಾಡೋಣ 3ನೇ ಚೆಕ್ ಮಾಡೋಣ. ಸೊ 3ನೇದು ಸಮ್ ಏನಿರಬೇಕು 3ನ ಡಿವಿಸಿಬಲ್ ಆಗಬೇಕು. 3 3 ಹೊಡ್ಕೊಂಡು ಹೋದರೆ ರಿಮೈಂಡರ್ 0 ಬರಬೇಕು ಅಲ್ವಾ. ಸೊ ನಾನು 3 ಹೊಡಿತೀನಿ, 2 7 9 ಹೊಡಿತೀನಿ, ಇನ್ನೇನು ಉಳಿದಿದೆ ಇಲ್ಲಿ 5 ಉಳಿದಿದೆ. ಸೊ ಇದು ಆಗಲ್ಲ. ನೆಕ್ಸ್ಟ್ ಇಲ್ಲಿ ನಾನು 3 ಹೊಡಿತೀನಿ, 7 5 12 ಹೊಡಿತೀನಿ, 4 7 11 ಇದೆ. ಇದು ಸಮೇತ ಆಗಲ್ಲ. ನೆಕ್ಸ್ಟ್ ನಾನು ಇಲ್ಲಿ 3 ಹೊಡಿತೀನಿ, 7 2 9 ಹೊಡಿತೀನಿ, 5 1 6 ಹೊಡಿತೀನಿ. ಇದು ಆಗ್ಬೋದು. ಇದು 3ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ನೆಕ್ಸ್ಟು 7 2 ಹೊಡಿತೀನಿ, 8 1 ಹೊಡಿತೀನಿ, 5 ಹೊಡಿತೀನಿ. ಸೊ ಇದರಲ್ಲಿ ನಮ್ಗೆ ಒಂದೇ ಆಪ್ಷನ್ನೇ 3ರಿಂದ ಭಾಗವಾಗುವಂತಹ ಸಂಖ್ಯೆ. ಅದು ಯಾವುದು ಅಂದರೆ ನಮಗೆ ಆಪ್ಷನ್ ಸಿ. ಕ್ಲಿಯರ್? ಎವ್ರಿ ಒನ್ ಗಾಟ್ ಇಟ್? ನಮ್ಗೆ ಆನ್ಸರ್ ಏನು ಆಪ್ಷನ್ ಸಿ. ಇಷ್ಟೇ ನೋಡಿ. ಸೊ ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 16 and 256. ಇದು ಗೊತ್ತಲ್ವಾ ರೂಟ್ ಎ. ಸೊ 16 into 256. ಸೊ 16 ಎಷ್ಟು 4, 250 ಎಷ್ಟು 6, 16 into 4 ಎಷ್ಟು 64. ಇದು ಸಿಂಪಲ್ ಇದೆ. ಓಕೆನಾ. ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಕ್ವಶನ್ಸ್ ರೀಸೆಂಟಾಗಿ ಕೇಳ್ತಿದ್ರು. ಅದನ್ನು ದಯವಿಟ್ಟು ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ.
So three partners invested in a business in the ratio 6:1:5. They invested their capital for 7 months, 10 months and 8 months respectively. What will be the ratio of profits ಅಂತ ಕೇಳಿದೆ. ಸೊ ನಮ್ಗೆ ಇಲ್ಲಿ ಏನಾಗುತ್ತೆ, ಇನ್ವೆಸ್ಟ್ ಅಂಡ್ ಏನು ಕೊಟ್ಟಿದ್ದಾರೆ, ಕ್ಯಾಪಿಟಲ್. ಓಕೆ, ಸೊ 3 ಪಾಲ್ದಾರರು 6:1:5 ಅನುಪಾತದಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್. ಅವರು ಕ್ರಮವಾಗಿ 7, 10 ಮತ್ತು 8 ತಿಂಗಳು ಅಂದರೆ ಇಂಟು ಟೈಮ್. ಪ್ರಾಫಿಟ್ ಇಸ್ ಇಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಓಕೆ, ಮಾಡಿದರೆ ಲಾಭದ ಅನುಪಾತ ಎಷ್ಟು ಅಂತ ಮಾಡೋಣ ಬನ್ನಿ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು, 6:1. ಸೊ ಕ್ಯಾಪಿಟಲ್ಸ್ ಟೈಮ್ಸ್ ಎಷ್ಟು, 7:10:8. 6 7 ಎಷ್ಟು, 42. ಇಲ್ಲಿ 10, 5 8 40. ಸೊ 21 ಇಂದ ಇದು 5 ಇಂದ ಇದು. ಸೊ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. 221 ಅಲ್ಲಿ ಹೋಗುವಂಥ ಸಂಖ್ಯೆ ಆಪ್ಷನ್ ಇದೆ. ಆಪ್ಷನ್ ಎ ಅಲ್ಲಿ ಮಾತ್ರ 21 ಇದೆ. ಸೊ ಹಾಗಾಗಿ ಆನ್ಸರ್ ಎಷ್ಟು, 21 5 20. ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಮಿಕ್ಸರ್ ಅಂಡ್ ಅಲಿಗೇಷನ್ ಕ್ವಶನ್. A flask is full of 20% sulfuric acid solution. Some of it's replaced with 4% sulfuric acid solution, and in this process 10% of solution is obtained. What fraction of the solution is replaced? ಒಂದು ಪಾತ್ರೆಯಲ್ಲಿ 20% ಗಂಧಕಾಮ್ಲ ದ್ರಾವಣ ಇದೆ. ಅದರ ಕೆಲವು ಭಾಗವನ್ನು 4% ದ್ರಾವಣದಿಂದ ಬದಲಾಯಿಸಿದಾಗ ಅಂತಿಮವಾಗಿ 10% ದ್ರಾವಣ ಸಿಗುತ್ತದೆ. ಎಷ್ಟು ಭಾಗವನ್ನು ಬದಲಾಯಿಸಲಾಗಿದೆ? ಫಸ್ಟ್ ಎಷ್ಟಿತ್ತು, 20%. ಸೊ ನೆಕ್ಸ್ಟ್ ಎಷ್ಟು ರಿಪ್ಲೇಸ್ ಮಾಡಿದ್ರು, 4%. ಇದಾದ್ಮೇಲೆ ನಮಗೆ ದಿಸ್ ಪ್ರೊಸೆಸ್ 10% ಸೊಲ್ಯೂಷನ್ ಇಸ್ ಒಬ್ಟೈನ್ಡ್. ಸೊ 10% ಬರ್ಕೊಳ್ಳಿ. ಸೊ ಎಲ್ಲ ಅವರು ಕೊಟ್ಟಾರೆ, ನಾವು ಜಸ್ಟ್ ಅಲಿಗೇಷನ್ ಮಾಡಿಬಿಟ್ರೆ 6 ಇದೆಷ್ಟು, 10. ದಿಸ್ 3:5. ಓಕೆ, ಟೋಟಲ್ ಹಾಗಾದ್ರೆ ಎಷ್ಟು, 5/8. ಓಕೆನಾ, ಟೋಟಲ್ ಎಷ್ಟು, 5/8. 5 ಅಂಡ್ ಟೋಟಲ್ ಎಷ್ಟು, 8. ಓಕೆನಾ. ಸೊ ಆನ್ಸರ್ ಎಷ್ಟು ನಮಗೆ, 5/8. ಸೊ ಆವರೇಜ್ ಕ್ವಶನ್, ಇದು ಸಹ ತುಂಬ ಕ್ವಶನ್ಸ್ ಕೇಳ್ತಾರೆ. ಇಫ್ ದ ಆವರೇಜ್ ಆಫ್ 9 numbers is 17 and 1 number is removed, the average of the remaining 8 numbers becomes 15. What is the value of removed number ಅಂತ ಕೇಳಿದ್ದಾರೆ. 9 ಸಂಖ್ಯೆಗಳ ಸರಾಸರಿ 17 ಇದೆ. 9 ಸಂಖ್ಯೆಗಳದ್ದು ಸರಾಸರಿ ಎಷ್ಟಿದೆ ರೀ, 17. ಸೊ 1 ನಂಬರ್ ತೆಗೆದ್ರೆ ಅಂದ್ರೆ 1 ನಂಬರ್ ತೆಗೆದ್ರೆ ಎಷ್ಟು ಉಳಿಯುತ್ತೆ, 18. ಸರಿ, 8. ಅದ್ರದ್ದು ಎಷ್ಟಂತೆ, 15. ಹಾಗಾದ್ರೆ ಆ ರಿಮೂವ್ ಮಾಡಿರುವಂಥ ಸಂಖ್ಯೆದು ಎಷ್ಟಂತ ಡಿಫ್ರೆನ್ಸ್ ಎಷ್ಟು. 8 into 2 ಎಷ್ಟು, 16. 17 plus 16 33. ಎಷ್ಟು, 33. Okay, time on work question. A and B can complete a work in 12 days and 48 days respectively. If they started together but after 4 days B left, A completed the remaining work alone. The remaining work was completed. A ಮತ್ತು ಬಿ ಕ್ರಮವಾಗಿ 12 ಮತ್ತು 48 ದಿನಗಳಲ್ಲಿ ಕೆಲಸ ಮುಗಿಸ್ತಾರೆ. ಹಾಗಾದ್ರೆ ಎಲ್ ಸಿ ಎಂ ಎಷ್ಟು, 48. 4 ಇದು 1. ಅವ್ರು ಒಟ್ಟಿಗೆ ಪ್ರಾರಂಭಿಸಿದ್ರೆ ಅದರ 4 ದಿನಗಳ ನಂತರ ಬಿ ಹೊರಟನು. ಒಟ್ಟಿಗೆ ಅಂದ್ರೆ 5 into 20. ಸೊ 20 ಹೋದ್ರೆ ಉಳಿದ್ರೆ 28. ಇದನ್ನ ಯಾರು ಕೆಲಸ ಮಾಡ್ತಾರೆ, ಎ ಒಬ್ಬನೇ. ಎ ಎಷ್ಟಿದೆ ಎಫಿಷಿಯನ್ಸಿ 4. 28/4 ಎಷ್ಟು, 7. ಸೊ 3 pencils and 5 pens together cost 101, whereas 5 pencils and 3 pens together cost 91. The cost of 2 pencils and 2 pens together is ಅಂತ ಕೇಳಿದ್ರು. ಓಕೆ, ಸೊ 3 ಪೆನ್ಸಿಲ್ ಎಷ್ಟು, 3x ಪ್ಲಸ್ 5y ನ ವ್ಯಾಲ್ಯೂ ಎಷ್ಟಂತೆ, 101. ವೆರಾಸ್ 5 ಪೆನ್ಸಿಲ್ಸ್ ಅಂಡ್ 3 ಪೆನ್ಸ್ ನ ವ್ಯಾಲ್ಯೂ ಎಷ್ಟಂತೆ, 91. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು, 2 ಪೆನ್ಸಿಲ್ ಮತ್ತು 2 ಪೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವೇನು ಮಾಡೋಣ, ಒಂದನ್ನ ಈಕ್ವಲ್ ಮಾಡ್ಕೊಳ್ಳಿ, ಇದನ್ನಾದ್ರೂ ಈಕ್ವಲ್ ಮಾಡ್ಕೊಳ್ಳಿ, ಇದನ್ನಾದ್ರೂ ಈಕ್ವಲ್. ಇದನ್ನ ಈಕ್ವಲ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ಇಂಟು 5. ಇದನ್ನ ಈಕ್ವಲ್ ಮಾಡ್ಕೋಬೇಕಂದ್ರೆ ಇಂಟು 3. ಸೊ 3 into 5 ಎಷ್ಟು ರೀ, 15x ಪ್ಲಸ್ 25y ಟು 505 ಅಲ್ವಾ. ಈ ಕಡೆ ಮತ್ತೆ 15x ಪ್ಲಸ್ 9y ಇಸ್ ಈಕ್ವಲ್ ಟು 91 into 3 ಎಷ್ಟು, 273. 273. ಸೊ ಇದು ಹೋಯ್ತು. ಇನ್ನು ಇಲ್ಲಿಂದ ಎಷ್ಟು ಬಂತು ನಮಗೆ, 16y. ಸೊ 5ಅಲ್ಲಿ 3 ಹೋದ್ರೆ 2, 50ಅಲ್ಲಿ 27 ಹೋದ್ರೆ 232. ಸೊ y ಇಸ್ ಈಕ್ವಲ್ ಟು 232 ಡಿವೈಡೆಡ್ ಬೈ 16 ಬಂತು. ಇದು ಟೋಟಲ್ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತಾ ಚೆಕ್ ಮಾಡೋಣ. 16 ಹತ್ತಲೆ 160. ಸೊ 16 14 224 ಆಯಿತು ಅಲ್ವಾ. 224 ಆಯಿತು. 14 ಪಾಯಿಂಟ್ ಇನ್ನು 8 ಉಳಿತು. ಪಾಯಿಂಟ್ ಪುಟ್ ಮಾಡಿದ್ರೆ 80 ಆಯಿತು. 16 5. ಸೊ ವೈನ ವ್ಯಾಲ್ಯೂ ಎಷ್ಟು ಸಿಕ್ತ್ರಿ, 14.5. ಸೊ ಇಲ್ಲಿ ತಗೊಳ್ಳೋಣ. ಸೊ 14.5
ಓಕೆನಾ. ಸೊ 5 ಇಂಟು 14.5, 14 ಇಂಟು 5 70 ಆ್ಯಂಡ್ 0.5 ಇಂಟು 5 2.5, 72.5 ಆಯಿತು. ಸೊ 101 ಅಲ್ಲಿ 72.5 ಹೋದರೆ ಎಷ್ಟಪ್ಪ? ಸೊ 100 70 ಹೋದರೆ 28.5, ಇಲ್ಲಿಂದ ನಮಗೆ 28.5 ಬಂತು. ಓಕೆ, ಸೊ 28.5 ಡಿವೈಡೆಡ್ ಬೈ 3 ಮಾಡಿದ್ರೆ ವೈ ವ್ಯಾಲ್ಯೂ ಸಿಗುತ್ತೆ. 9 ಜಾ 27 ಮೀನ್ಸ್ 9.5. ಓಕೆ, 9.5 ಬಂತು. ಇಲ್ಲಿಂದ ಸಿಕ್ತು ನಮಗೆ 14.5 ವೈ ವ್ಯಾಲ್ಯೂ, ಇಲ್ಲಿಂದ ಸಿಕ್ತು ನಮಗೆ 9.5. ಸೊ ಟೋಟಲ್ ಎಷ್ಟಾಗುತ್ತೆ ಇದು? 24. ಸೊ 24. ಸೊ ಅವ್ರೇನು ಕೇಳಿದರೆ 2 ಪೆನ್ಸ್, 2 ಆಫ್ ಎಕ್ಸ್ ಪ್ಲಸ್ ವೈ, 2 ಆಫ್ 24 ಎಷ್ಟು? 48. ಸೊ ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ರೀ? 48 rupees. ಓಕೆನಾ. ಇದು ನಮ್ಗೆ ಇಲ್ಲಿಂದ ಸಿಕ್ತು 14.5 ಆ್ಯಂಡ್ ಇಲ್ಲಿಂದ ಸಿಕ್ತು 115. ಎಸ್. ಸೊ ನೆಕ್ಸ್ಟ್ ಕ್ವಶನ್, ಸೈನ್ 1 ಪ್ಲಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಇದೆ. ವೇರ್, ಓಕೆ, ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಥೀಟಾ, ಓಕೆ ಮಾಡಿಬಿಡಿ. 1 ಪ್ಲಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್. ಸೊ ಇಲ್ಲಿಂದ ನಮಗೆ ಸಿಕ್ತು ಸೈನ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ. ಸೊ ಇಲ್ಲಿ ನಾವು ಕೆಳಗಡೆ ನೋಡಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ನಾವೇನಂತ ಬರಿಬೋದು? ಕಾಸ್ ಸ್ಕ್ವೇರ್ ಥೀಟಾ. ಓಕೆನಾ. ಸೊ ಕಾಸ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಥೀಟಾ ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ಥೀಟಾ ಸಿಕ್ತು. ಸೊ 1 ಪ್ಲಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಹೋಯಿತು. ಸೈನ್ ಬೈ ಕಾಸ್ ಥೀಟಾ ಎಷ್ಟು? ಟ್ಯಾನ್ ಥೀಟಾ. ಸೊ ಸೈನ್ ಬೈ ಕಾಸ್ ಥೀಟಾ ಎಷ್ಟು? ಟ್ಯಾನ್ ಥೀಟಾ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ಇನ್ ಟ್ರಯಾಂಗಲ್ ಎ ಬಿ ಸಿ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಓಕೆನಾ. ಒಂದು ಟ್ರಯಾಂಗಲ್ ಇದೆ ಅಂತೆ, ಏನಂತ ಇದೆ? ಎ ಬಿ ಡಿ ಪ್ಯಾರಲಲ್ ಟು ಎ ಸಿ, ಪರ್ಪೆಂಡಿಕ್ಯುಲರ್ ಟು ಅಟ್ ಡಿ ಅಂಡ್ ಡಿ ಬಿ ಸಿ ಅಂದರೆ ಇದೊಂದು ಪಾಯಿಂಟ್ ಅನ್ಕೊಳ್ಳಿ, ಇದನ್ನು ನಾವು ಡಿ ಅಂತ ಮಾಡಿ. ಓಕೆ, ಅಂಗಲ್ ಡಿ ಬಿ ಸಿ, ಅಂಗಲ್ ಡಿ ಬಿ ಸಿ ಎಷ್ಟು? 25 ಡಿಗ್ರಿ. ಇ ಇಸ್ ದ ಪಾಯಿಂಟ್ ಆನ್ ಬಿ ಸಿ ಸಚ್ ದಟ್, ಇ ಇಸ್ ದ ಪಾಯಿಂಟ್ ಆನ್ ಬಿ ಸಿ ಅಂದರೆ ಇಲ್ಲಿ ಇ. ಸೊ ಓಕೆ, ಸಿ ಎ ಇ ಇಸ್ ಈಕ್ವಲ್ ಟು 80 ಡಿಗ್ರಿ. ಸಿ ಎ ಇ ಇಸ್ ಈಕ್ವಲ್ ಟು 80. ಓಕೆನಾ. ಸೊ ವಾಟ್ ಈಸ್ ದ ಆಂಗಲ್ ಎ ಇ ಬಿ ಅಂದರೆ ಈ ಆಂಗಲ್ ಬೇಕು ನಾವು. ಸೊ 80 ಪ್ಲಸ್ 25 ಎಷ್ಟು? 105. ಸೊ ಇದು 90 ಡಿಗ್ರಿ, ಸರಿ 90 ಡಿಗ್ರಿ ಅಂದ್ಕೊಳ್ಳಿ. 90 ಪ್ಲಸ್ 25 ಎಷ್ಟು? 115. ಸೊ 115. ಸೊ 180 115 ಹೋದರೆ ಎಷ್ಟು? 65. ಓಕೆನಾ. ಈ ಆಂಗಲ್ ಸಿಕ್ತು ನಮಗೆ 65 ಡಿಗ್ರಿ. ಅವ್ರೇನು ಕೇಳಿದ್ದಾರೆ? ಆಂಗಲ್ ಎ ಇ ಬಿ ಅಂದರೆ ಎ ಇ. ಸೊ 80 ಪ್ಲಸ್ 65 ಎಷ್ಟು? 145 ಡಿಗ್ರಿ. ಸೊ ಹಾಗಾದ್ರೆ ಆನ್ಸರ್ ಎಷ್ಟು? 145. ಓಕೆನಾ. ಸೊ ನೆಕ್ಸ್ಟು, 2 concentric circles have radii 10 centimeter and 26. Find the length of the chord of the larger circle which is the tangent to smaller circle. 2 ಸಮಕೇಂದ್ರ ವೃತ್ತಗಳ ಅರ್ಧವ್ಯಾಸಗಳು 10 ಸೆಂಟಿಮೀಟರ್ ಮತ್ತು 26 ಸೆಂಟಿಮೀಟರ್ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವ ದೊಡ್ಡ ವೃತ್ತದ ಜ್ಯಾವುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಸೊ 2 ಕಾನ್ಸೆಂಟ್ರಿಕ್ ಸರ್ಕಲ್ ಇದೆ. ಓಕೆನಾ. ಒಂದು ಬಂದ್ಬಿಟ್ಟು 10 ಸೆಂಟಿಮೀಟರ್ ಇದೆ. ಓಕೆ, ಒಂದು ಬಂದ್ಬಿಟ್ಟು 10 ಸೆಂಟಿಮೀಟರ್ ಇದೆ, ಇನ್ನೊಂದು 26 ಸೆಂಟಿಮೀಟರ್ ಇದೆ. ಸೊ ಒಂದು 10 ಇದೆ, ಇನ್ನೊಂದು 26 ಇದೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಇದನ್ನು ಫೈಂಡ್ ಔಟ್ ಮಾಡಿ. ನಮ್ಗೆ ಇಲ್ಲಿ ಕ್ಲಾರಿಟಿಯಾಗಿ ಗೊತ್ತಾಗ್ತದೆ, ಇದು 5, ಇದು 13. ಹಾಗಾದ್ರೆ ಇದೆಷ್ಟು? 12. ಸೊ 12 ಇಂಟು 2 ಎಷ್ಟು? 24. ಹಾಗಾದ್ರೆ ಈ ಟ್ರಿಪ್ಲೆಟ್ ನಮ್ಗೆ ಏನು ಸಿಕ್ತು? 24. ಸೊ ನಮಗೆ ಟ್ಯಾಂಜೆಂಟ್ ಟು ದ ಸ್ಮಾಲರ್ ಸರ್ಕಲ್ ಬೇಕಂದ್ರೆ 2 ಇಂಟು
24 ಮಾಡಬೇಕು. 2 ಇಂಟು ಈ ವ್ಯಾಲ್ಯೂ. ಸೊ 2 ಇಂಟು 24 ಎಷ್ಟು? 48 ಸೆಂಟಿಮೀಟರ್. ಸೊ ಆನ್ಸರ್ ಎಷ್ಟು ನಮಗೆ? 48 ಸೆಂಟಿಮೀಟರ್. ಓಕೆ. So next, find the surface area of the sphere whose diameter is 18 centimeter. ಓಕೆನಾ? ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು? 4 pi r square. ಸೊ 4 ಇಂಟು ಪೈ, ಪೈನ ವ್ಯಾಲ್ಯೂ ಪುಟ್ ಮಾಡೋ ಅವಶ್ಯಕತೆ ಇಲ್ಲ. ಡಯಾಮೀಟರ್ 18 ಅಂದರೆ ಅದರ ಅರ್ಧ ಎಷ್ಟು? 9. ಓಕೆನಾ? ಸೊ 9 ಸ್ಕ್ವೇರ್ ದಟ್ ಈಸ್ 81. ಸೊ 81 ಇಂಟು 4 ಎಷ್ಟು? 324. 81 ಇಂಟು 4 ಎಷ್ಟು? 324. ನಮಗೆ ಇಲ್ಲೇ ಸಿಗ್ತವೆ ಆನ್ಸರ್ 324 ಪೈ ಸೆಂಟಿಮೀಟರ್ ಸ್ಕ್ವೇರ್. ಓಕೆ. ಸೊ ಅದೇ ಥರ ಮೀನ್ ಕ್ವಶನ್ನು. ದ ಅರ್ಥಮೆಟಿಕ್ ಮೀನ್ ಆಫ್ 22.5, 56, 42.5, 2x plus 1, x minus 2, 3x and 36 is 30. Find x greater than 0 ಅಂತ ಕೇಳಿದ್ದಾರೆ. ಸೊ ಅರ್ಥಮೆಟಿಕ್ ಮೀನ್ ಈ ಥರ ಇದೆ. ಯಾವ ಥರ ಇದೆ? ಸೊ ನಮಗೆ ಮೀನ್ ಬೇಕು ಅಂದರೆ ಏನು ಮಾಡಬೇಕು? ಸೊ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಮಾಡೋಣ ಬನ್ನಿ. ಸೊ ಸಮ್ 22.5 ಪ್ಲಸ್ 56 plus 42.5 plus 2x plus 1 plus x minus 2 plus 3x plus 36 is equal to ಎಷ್ಟು? 30 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು? 7. 1 2 3 4 5 6 7. ಕರೆಕ್ಟ್ ಇದೆಯಾ? ಇದೆ. ಇದು ಈ ಕಡೆ ಹೋದ್ರೆ ಎಷ್ಟು ಸಿಕ್ತು? 201. 210 22.5. ಈ 0.5 ಈ ಕಡೆ ತಗಲಿ. 43. 43 ಪ್ಲಸ್ 22 50. 42 ಪ್ಲಸ್ 23 65 ಆಯಿತು. ಸೊ 65 ಪ್ಲಸ್ 56. 65 ಪ್ಲಸ್ 56 11 ಕ್ಯಾರಿ ಆ್ಯಂಡ್ 121 ಆಯಿತು. 121 ಪ್ಲಸ್ 36 7 ಆ್ಯಂಡ್ 15 157 ಆಯಿತು. 157 ಪ್ಲಸ್ 1 158 ಆಯಿತು. 158ಅಲ್ಲಿ 2 ಹೋದರೆ 156 ಆಯಿತು. ಇಲ್ಲಿಂದ ನಮಗೆ ಸಿಕ್ತು 156 ಪ್ಲಸ್ 2x ಪ್ಲಸ್ ಎಕ್ಸ್ 3x ಪ್ಲಸ್ 3x ದಟ್ ಈಸ್ 6x. ಕ್ಲಿಯರ್? ಸೊ 210ಅಲ್ಲಿ 156 ಹೋದರೆ ಎಷ್ಟು? ದಟ್ ಈಸ್ ಸೊ 200 ಅಂದರೆ 10 to 44. ಓಕೆ. ಸೊ 54 ಸಿಕ್ತು. ಸೊ 54 ಡಿವೈಡೆಡ್ ಬೈ 6 ದಟ್ ನಮಗೆ ಮೀನ್ ಏನು ಸಿಕ್ತು? ಓಕೆನಾ? ಇನ್ನು ಡೈರೆಕ್ಟಾಗಿ ಏನು ಮಾಡ್ಬೋದು? ಸೊ 23 ಪ್ಲಸ್ 42 65 ಪ್ಲಸ್ 56 ಸೊ 121 ಪ್ಲಸ್ ಇದು 35 156 ಆಯಿತು. ಸೊ 210 156 ಹೋದರೆ 54 ಆ್ಯಂಡ್ 54 ಬೈ 6 9. ಸೊ ಇದಾದಮೇಲೆ ಮತ್ತೆ ನಾನು ಹೇಳ್ತಿದ್ದೀನಿ, TSTಯಲ್ಲಿ ಆವ್ರೇಜ್ ಸ್ಪೀಡ್ ಆ್ಯಂಡ್ ರಿಲೇಟಿವ್ ಸ್ಪೀಡ್ನ ದಯವಿಟ್ಟು ನೋಡ್ಕೊಂಡು ಹೋಗಿ. ಓಕೆನಾ? ಸೊ ಬೋಟ್ ಆ್ಯಂಡ್ ಸ್ಟ್ರೀಮ್ದು C+D C-D ರೇಷಿಯೋದಲ್ಲಿ ಕೊಡ್ತಾರೆ, ಅದನ್ನು ಸಮೇತ ನಾವು ನೋಡ್ಕೊಂಡು ಹೋಗ್ಬೇಕು. ಕಾರ್ಡ್ಸ್ 90 ಪ್ಲಸ್ θ/2 ಇನ್ಸ್ಕ್ರೈಬ್ಡ್ ಸರ್ಕಲ್. ಓಕೆನಾ? ಆ್ಯಂಡ್ ಮೆನ್ಸುರೇಷನಲ್ಲಿ ಕ್ವಾಡ್ರಿಲ್ಯಾಟ್ರಲ್, ಪಾಲಿಗಾನ್ಸ್, ಟ್ರೆಪಿಜಿಯಮ್, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿದ್ರು. ಇವೆಲ್ಲ ಸಮೇತ ನೋಡ್ಕೊಂಡು ಓಕೆನಾ? ಸೊ ಇಷ್ಟು ಇವತ್ತಿನ ಒಂದು ಸೆಷನ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರೋ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ, ಆ್ಯಂಡ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.